ದೇಶ ಎಲ್ಲ ವಿಶ್ವದಲ್ಲಿ ಅಂಬೇಡ್ಕರ್ ದಿನಾಚರಣೆ ಎಲ್ಲ ಕಡೆ ಮಾಡ್ತಾರೆ. ಸರ್ ಏನ್ ಕೇಳಿದ್ರಪ್ಪ ಅಂದ್ರೆ ಇಲ್ಲಿ ಸಂದೇಶ ಏನ್ ಕೊಡ್ತಾ ಇದ್ದಾರೆ ಪರಮ ಪೂಜ್ಯ ಹವಾಮಲಿನಾಥ್ ಅಪ್ಪಾಜಿ ಅವರ ಕಾರ್ಯಕ್ರಮ ಅಂದ್ರೆ ಸರ್ವ ಧರ್ಮ ಸಮಭಾವ, ನಿಸರ್ಗದ ನಿಯಮಗಳು, ಸಂವಿಧಾನದ ತತ್ವ ಸಿದ್ಧಾಂತಗಳನ್ನು ಶಾಶ್ವತ ಸಮಸ್ತ ಭಾರತೀಯರು ಪಾಲಿಸಿದಾಗ ಮಾತ್ರ ಭಾರತ ವಿಶ್ವಗುರು ಆಗುತ್ತೆ ಹೊರತು ಬೇರೆ ಯಾವ ಕಾರಣಗಳನ್ನು ವಿಶ್ವಗುರು ಆಗಲು ಸಾಧ್ಯ ಇಲ್ಲ. ಈ ಮೂರು ಮೂಲ ಮಂತ್ರಗಳು ಸಮಸ್ತರು ಪಾಲಿಸಬೇಕಂತ ಒಂದು ಧ್ಯೇಯ ಉದ್ದೇಶ ಅವರು ನೀಡ್ತಾರೆ. ನಮಸ್ಕಾರ. ಇವತ್ತಿನ ಈ ಒಂದು ಪತ್ರಿಕೆಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತ ಮುಖಂಡರನ್ನು ಪರಿಚಯಿಸ್ತಾ ಇದ್ದೀನಿ. ನನ್ನ ಬಲಭಾಗದಲ್ಲಿ ಡಾಕ್ಟರ್ ಬಾಬು ಅಧ್ಯಕ್ಷರು, ದಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್ ಅವರು ಉಪಸ್ಥಿತರಿದ್ದಾರೆ. ಅವರ ಪಕ್ಕದಲ್ಲಿ ನಿವೃತ್ತ ಡಿವೈಎಸ್ಪಿ ಶ್ರೀ SP ಅವಂಟಿ ಸಾಹೇಬರು, ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಮುಖಂಡರು. ಅವರ ಪಕ್ಕದಲ್ಲಿ ಶ್ರೀ ಗುರುಸಿದ್ದಪ್ಪ ಬೇನಕನಹಳ್ಳಿ ಅವರು, ನಿವೃತ್ತ PSI ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ ಹಾಗೂ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಕ್ರಿಯ ಮುಖಂಡರು. ಅವರ ಪಕ್ಕದಲ್ಲಿ ಶ್ರೀ ಗಣೇಶ್ ಬೀದರ್ನ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಮುಖಂಡರು ಉಪಸ್ಥಿತರಿದ್ದಾರೆ. ನನ್ನ ಎಡಭಾಗದಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಮತ್ತು ಜಯ ಕರ್ನಾಟಕ ಸಂಘಟನೆಯ ಪ್ರಮುಖರು ಹಾಗೂ ಕಲಬುರಗಿ ಜಿಲ್ಲೆಯ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರು ಮತ್ತು ವಿಭಾಗೀಯ ಪ್ರಭಾರಿಯಾದಂತ ಶ್ರೀ ಮಲ್ಲಿಕಾರ್ಜುನ್ ಸಾರವಾಡ್ ಅವರು ಉಪಸ್ಥಿತರಿದ್ದಾರೆ. ಅವರ ಪಕ್ಕದಲ್ಲಿ ದ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್ ನ ಕಾರ್ಯದರ್ಶಿಗಳಾದಂತ ಶ್ರೀ ದೊರೆ ಅವರು ಉಪಸ್ಥಿತರಿದ್ದಾರೆ. ಅವರ ಪಕ್ಕದಲ್ಲಿ ಬೆಂಗಳೂರಿನ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಸಕ್ರಿಯ ಕಾರ್ಯಕರ್ತರಂತ ಶ್ರೀ ಶಿವಶರಣ್ ಸುತಾರ್ ಅವರು ಉಪಸ್ಥಿತರಿದ್ದಾರೆ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತಿಸುತ್ತಾ, ಇವತ್ತಿನ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವನ್ನು ತಿಳಿಸಲು ನಾನು ನಿಮ್ಮೊಂದಿಗೆ ಶ್ರೀ ವೈಜನಾಥ್ ಹೆಜ್ಜಳಕಿ, ವಕ್ತಾರರು, ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ, ಈ ಒಂದು ಕಾರ್ಯಕ್ರಮದ ಕುರಿತು ಸಂಕ್ಷಿಪ್ತ ವಿವರಣೆ ನೀಡ್ತಾ ಇದ್ದೇನೆ. ಮಾನ್ಯರೇ, ತಮಗೆಲ್ಲ ತಿಳಿದಿರುವಂತೆ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಹಾಗೂ ಹಸಿರು ಕ್ರಾಂತಿಯ ಹರಿಕಾರರು, ಮಾಜಿ ಉಪ ಪ್ರಧಾನಿಗಳಾದಂತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತ್ಯೋತ್ಸವ ಈ ಬಾರಿ ವಿಶೇಷವಾಗಿ ದ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್ ಮತ್ತು ಜಯ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಸಿಟಿ ಕಾರ್ಪೊರೇಷನ್ ನ ಪೌರ ಕಾರ್ಮಿಕರು, ನೌಕರ ವರ್ಗದವರು, ಅಧಿಕಾರಿ ವರ್ಗದವರ ಉಪಸ್ಥಿತಿಯಲ್ಲಿ ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಗಳ ಪ್ರಮುಖರ ಮತ್ತು ದಲಿತ ಪರ ಸಂಘಟನೆಗಳ ಪ್ರಮುಖರ ಒಂದು ಸಹಯೋಗದಲ್ಲಿ ಇದೇ ಏಪ್ರಿಲ್ 14ನೇ ತಾರೀಕಿನಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅತಿ ಭವ್ಯವಾಗಿ ಆಚರಿಸಲಾಗ್ತಾ ಇದೆ. ವಿಶೇಷವಾಗಿ ಅಂದು ಬೆಳಿಗ್ಗೆ 9 ಗಂಟೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪ್ರಧಾನ ಕಚೇರಿಯಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದು ಭವ್ಯ ಭಾವಚಿತ್ರಕ್ಕೆ ಮಾನ್ಯ ಆಯುಕ್ತರು, ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು 5 ಸಿಟಿ ಕಾರ್ಪೊರೇಷನ್ಗಳ ಆಯುಕ್ತರು ಕೂಡಿಕೊಂಡು ದ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಒಂದು ನೌಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಇವರ ಒಂದು ಉಪಸ್ಥಿತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸಿ ಅಲ್ಲಿಂದ ಒಂದು ಭವ್ಯ ರಥದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಒಂದು ಮೂರ್ತಿಯ ಮೆರವಣಿಗೆ ಫ್ರೀಡಂ ಪಾರ್ಕ್ ವರೆಗೆ ಆಯೋಜಿಸಲಾಗಿದ್ದು, ಫ್ರೀಡಂ ಪಾರ್ಕ್ ನಲ್ಲಿ ಅಂದು ರಾಜ್ಯದ ಮೂಲೆ ಮೂಲೆಗಳಿಂದ ಹಾಗೂ ದೇಶದ ಅನೇಕ ಕಡೆಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು BR ಅಂಬೇಡ್ಕರ್ ಅವರ ಅಭಿಮಾನ್ಯ ಬಳಗದವರು, ಎಲ್ಲ ಸರ್ವ ಧರ್ಮದವರು, ದೇಶ ಬಾಂಧವರು, ಪರಮ ಪೂಜ್ಯ ಶ್ರೀ ಹವಾಮಲಿನಾಥ್ ಮಹಾರಾಜ್ ನಿರುಗುಡಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಇವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಆಯೋಜಿಸಲಾಗಿರುವಂತ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆ ಒಂದು ವೇದಿಕೆ ಕಾರ್ಯಕ್ರಮ ಫ್ರೀಡಂ ಪಾರ್ಕ್ ನಲ್ಲಿ ಆಯೋಜಿಸಲಾಗಿದ್ದು, ಸಂತರು, ಒಬ್ಬ ಮಠಾಧೀಶರು, ದೂರದ ಕಲಬುರಗಿ ಸೇರಿದಂತೆ ಮಹಾರಾಷ್ಟ್ರದಿಂದ
ನೂರಾರು ಸಂಖ್ಯೆಯಲ್ಲಿ ದೇಶ ಬಾಂಧವರನ್ನು ಬೆಂಗಳೂರಿಗೆ ತಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಿಸ್ತಾ ಇದ್ದಾರೆ. ಒಂದೇದು. ಇದಕ್ಕಿಂತ ಮೊದಲು ಕೊನೆಯ ವರ್ಷ ನಾವು ಮಧ್ಯಪ್ರದೇಶದ ಮಾವು ಅಂಬೇಡ್ಕರ್ ಅವರ ಒಂದು ಜನ್ಮ ಸ್ಥಳ ಇದ್ದಂತ ಒಂದು ಗ್ರಾಮದಲ್ಲಿ, ಆ ಊರಿನಲ್ಲಿ ಇದೇ ಮಠಾಧೀಶರಂತ ಪರಮ ಪೂಜ್ಯ ಹವಾಮಲಿನಾಥರು ಈ ಮಠ ಮಂದಿರ ಈ ಒಂದು ಪರಂಪರೆಯಿಂದ ಅತಿ ಎತ್ತರಕ್ಕೆ ಹೋಗಿ ಈ ದೇಶದ ಅಭಿವೃದ್ಧಿಗಾಗಿ, ಈ ದೇಶದ ನಾಗರಿಕರಾಗಿ ತಮ್ಮ ತನು ಮನ ಧನದೊಂದಿಗೆ ಸೇವೆ ಸಲ್ಲಿಸಿದಂತ ಮಹಾನ್ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಆಚರಿಸಿದ್ದು. ಅದೇ ರೀತಿ ಈ ಬಾರಿ ಹಳ್ಳಿಗಳಿಂದ ಎಲ್ಲಾ ಧರ್ಮದ ದೇಶ ಬಾಂಧವರನ್ನು ಕರೆತಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಆಚರಣೆ ಮಾಡ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಮೂಲಭೂತ ಹಕ್ಕುಗಳು ಸಂವಿಧಾನದಲ್ಲಿ ಸಮಸ್ತ ಭಾರತೀಯರಿಗೆ ನೀಡಿದ್ದಾರೆ, ಅದರೊಂದಿಗೆ ಮೂಲಭೂತ ಕರ್ತವ್ಯಗಳು ಸಹಿತ ನೀಡಿದ್ದಾರೆ. ಇವತ್ತಿನ ದಿನದಲ್ಲಿ ಏನಾಗಿದೆಯಪ್ಪ ಅಂದ್ರೆ, ನಾವು ಭಾರತೀಯರು ಕರ್ತವ್ಯಗಳನ್ನು ಎಲ್ಲೋ ಮರಿತಾ ಇದ್ದೇವೆ. ನಿರ್ಮಾಣಕ್ಕಾಗಿ ಎಲ್ಲರೂ ತಮ್ಮ ಜಾತಿ ಮತ ಪಕ್ಷ ಪಂಥ ದೂರ ಇಟ್ಟು ದೇಶಕ್ಕಾಗಿ ನಾವೆಲ್ಲ ಬಂದು ದೇಶದ ಮಹಾನಾಯಕರ ತತ್ವ ಸಿದ್ಧಾಂತ ಪಾಲಿಸಬೇಕು. ಅರಮನೆ ಮೈದಾನದಲ್ಲಿ ಅಮರ ಬಲಿದಾನ ದಿನಾಚರಣೆ ಮಾಡಿದೆವು ಸರ್. ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಅವರು ಮಾರ್ಚ್ 23ಕ್ಕೆ, ಅದು ಕೋವಿಡ್ ಸಂದರ್ಭದಲ್ಲಿ ಮಾಡಿದೆವು ಸರ್. ಮತ್ತು ಕಳೆದ ಬಾರಿ ಅಂಬೇಡ್ಕರ್ ಅವರ ಜಯಂತಿ ನಾವು ಮಾವುನಲ್ಲಿ ಮಾಡಿದೆವು, ಅವರ ಜನ್ಮಸ್ಥಳ ಮಧ್ಯಪ್ರದೇಶದಲ್ಲಿ. ಈ ಬಾರಿ ಈಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ, ಈ ಬಾರಿ ವಿಶೇಷವಾಗಿ ಪೌರ ಕಾರ್ಮಿಕರಿಗೆ ಸನ್ಮಾನಿಸುವುದು, ಅದರೊಂದಿಗೆ ಹಿರಿಯ ನಾಗರಿಕರು ಮತ್ತು ಪ್ರಗತಿಪರ ರೈತರು, ಈ ಸ್ತ್ರೀ ಶಕ್ತಿ ಸಂಘಟನೆಯ ಪ್ರಮುಖ ಮುಖಂಡರು, ಇವರೆಲ್ಲರಿಗೂ ಕೂಡ ಒಂದು ಸಮಾಜ ಸೇವೆಯಲ್ಲಿ ಸಕ್ರಿಯರಾಗಿದ್ದವರಿಗೆ ಮತ್ತು ಮಾಜಿ ಸೈನಿಕರಿಗೂ ಸೈನಿಕರಿಗೆ ಸೇವೆ ಸಲ್ಲಿಸಿದವರಿಗೆ, ಪೌರ ಕಾರ್ಮಿಕರಿಗೆ, ಆಮೇಲೆ ಬಂದು ನಮ್ಮ ಹಿರಿಯ, ಈಗ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮೊಟ್ಟ ಮೊದಲನ ಬಾರಿ ಬೆಂಗಳೂರು ನಗರದಲ್ಲಿ ಒಂದು ಟ್ಯಾಬ್ಲೋ ಟೈಪ್ ನಾವು ದೊಡ್ಡ ಇದರಿಂದ ನಡೆಸ್ತಾ ಇದ್ದೀವಿ. ಆ ಕಾರಣದಿಂದ ಇದು ಯಶಸ್ವಿ ಆಗಬೇಕು, ಅಂಬೇಡ್ಕರ್ನ ಎಲ್ಲರೂ ಮರೀತಾ ಇದ್ದಾರೆ, ಅವ್ರ ಗಮನಕ್ಕೆ ತರಬೇಕು ಅನ್ನೋದೇ ನಮ್ಮ ಆಶೆ. ಜಗಜೀವನ್ ರಾಮ್, ಹೌದು. ಎಸ್, ಕರೆಕ್ಟ್ ಸರ್. ಹೌದು ಸರ್, ಹೌದು ಸರ್, ಹೌದು ಸರ್, ಹೌದು ಸರ್, ಹೌದು ಸರ್. ಇದು ಜೈ ಭಾರತ್ ಮಾತಾ, ಹೌದು ಸರ್, ಹೌದು ಸರ್. ಅವ್ರ ಸಹೋದರ ಕಾರ್ಮಿಕ ಒಂದು 15 ಜನ, ರೈತರಿಗೆ ಒಂದು 15 ಜನ, ಸೈನಿಕರಿಗೆ ಒಂದು 15 ಜನಕ್ಕೆ ಸನ್ಮಾನ ಸಮಾರಂಭ ಇದೆ ಸರ್. ಹೌದು ಸರ್. 40 ಅಂದ್ರೆ ಒಂದು 50 ಇಟ್ಕೊಳ್ಳಿ, 50 ಜನಕ್ಕೆ ಮಾಡೋ ಒಂದು ಸೂಚನೆ ಸರ್ ಇದು. ಹೌದು ಸರ್, ಹೌದು ಸರ್. ನಮ್ಗೆ ಎಲ್ಲ ಇಲ್ಲಿ ಜಾತಿ ಏನು ಇಲ್ಲ, ಜಾತಿ ಭೇದ ಇಲ್ಲ, ಎಲ್ಲರೂ ಒಂದೇ ಅನ್ನೋ ಒಂದು ಗುರಿ ಸರ್. ಇಂಥವ್ರೆ ಅಂಥವ್ರು ಅಂತ ಅಲ್ಲ, ದೇಶಕ್ಕೆ ಸೇವೆ ಸಲ್ಲಿಸಿದವ್ರಿಗೆ ಎಲ್ಲರಿಗೂ ಇದು ಮಾಡಬೇಕು ಅನ್ನೋದು ನಮ್ಮ ಆಶೆ. ಸ್ವಾಮೀಜಿಗಳು 100% ಬರ್ತಾರೆ ಸರ್. ಸರ್, ಈಗ ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜ್ ಅವರು ಬರ್ತಾರೆ, ಕನ್ನಡ ಪರ ಇವರುಗಳು ಬರ್ತಾರೆ, ನಮ್ಮ ಮಾನ್ಯ ಚೀಫ್ ಕಮಿಷನರು, ಅವ್ರ ಕೆಳಗಡೆ ಇರೋಲ್ಲ 5 ಮಹಾನಗರ ಪಾಲಿಕೆ ಆಯುಕ್ತರುಗಳು ಬಂದು ಜ್ಯೋತಿ ಬೆಳಿಗ್ಗೆ ಅಲ್ಲಿಂದ ಪ್ರಾರಂಭ ಮಾಡ್ತೀವಿ. ಹೌದು ಸರ್, ಹೌದು ಸರ್. ಈ ದೇಶ ಎಲ್ಲ ವಿಶ್ವದಲ್ಲಿ ಅಂಬೇಡ್ಕರ್ ದಿನಾಚರಣೆ ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಸಂಖ್ಯಾ ಪ್ರಮಾಣದ ಬಗ್ಗೆ ನಿಖರವಾಗಿ ಹೇಳದೇ ಇರಬಹುದು, ಆದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಅಂದಾಜು ಸುಮಾರು 2000ವರೆಗೂ ನಾವು ಜನ ಅಲ್ಲಿ ಸೇರ್ಕೊಂಡು ಕಾರ್ಯಕ್ರಮ ಮಾಡ್ತೀವಿ ಸರ್. ಮತ್ತು ಈಗಾಗಲೇ ಸರ್ ಕೇಳದಾಗ ಏನ್ ಕೇಳಿದ್ರಪ್ಪ ಅಂದ್ರೆ, ಇಲ್ಲಿ ಸಂದೇಶ ಏನ್ ಕೊಡ್ತಾ ಇದ್ದಾರೆ ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಅಪ್ಪಾಜಿ ಅವರು ಈ ಕಾರ್ಯಕ್ರಮ ಅಂದ್ರೆ, ಸರ್ವ ಧರ್ಮ ಸಮಭಾವ, ನಿಸರ್ಗದ ನಿಯಮಗಳು, ಸಂವಿಧಾನದ ತತ್ವ ಸಿದ್ಧಾಂತಗಳನ್ನು ಚಾಚು ತಪ್ಪದೆ ಸಮಸ್ತ ಭಾರತೀಯರು ಪಾಲಿಸಿದಾಗ ಮಾತ್ರ ಭಾರತ ವಿಶ್ವಗುರು ಆಗುತ್ತೆ ಹೊರತು ಬೇರೆ ಯಾವ ಕಾರಣಗಳಿಂದ ವಿಶ್ವಗುರು ಆಗೋಕೆ ಸಾಧ್ಯ ಇಲ್ಲ. ಈ 3 ಮೂಲ ಮಂತ್ರಗಳು ಸಮಸ್ತರು ಪಾಲಿಸಬೇಕಂತ ಒಂದು ಧ್ಯೇಯ ಉದ್ದೇಶ ಅವತ್ತು ನೀಡ್ತಾ ಇದ್ದಾರೆ. ಧನ್ಯವಾದಗಳು.